ಕಶಪುರ ಈಗ ನೀವು ಹೇಳ್ತಾ ಇದ್ರಲ್ವಾ, ಹೌದು. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಅವರು ಕೆಲವೊಂದಿಷ್ಟು ಪಠ್ಯಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ, ಸೇರ್ಪಡೆ ಮಾಡಿದ್ದಾರೆ. ಹೆಡ್ಗೇವಾರದವ್ರು ನೋಡಿದ್ವಿ ನಾವು, ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ವು ಬಿಜೆಪಿ ಸರ್ಕಾರದಲ್ಲಿ. ನಿಮ್ಮ ಸರ್ಕಾರ ಬಂದಮೇಲೆ ಈಗ ಅದು ತೆಗೆದುಹಾಕ್ಬಿಟ್ಟಿದ್ರಿ ಕೆಲವೊಂದು ಪಾಠಗಳನ್ನು ನೋಡಿ. ಬಟ್ ತುಷ್ಟೀಕರಣದಲ್ಲಿ ನೀವು ಅದು ಕಂಪ್ಲೀಟ್ ಆಗಿ ನಿಮಗೆ ಹೇಗೆ ಬೇಕು ಹಾಗೆ ವೋಟ್ ಬ್ಯಾಂಕ್ ಕನ್ವರ್ಟ್ ಆಗಲಿ ಅಂತ ನೀವು ಕೆಲವೊಂದಿಷ್ಟು ತಿದ್ದುಪಡಿ ಮಾಡ್ತಾ ಇದ್ದೀರಿ. ನೋಡಿ, ಅಲ್ಲಿ ನೆಹರು ಅವರು ತಮ್ಮ ಮಗಳಿಗೆ ಬರೆದ ಪತ್ರ ಅಂತ ಪಾಠ ಇದೆ ಸರ್. ಅದು ನೆಹರು ಅವರು ಯಾರು ಹಾಗಾದ್ರೆ? ಸೊ ಈ ಥರದ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತಲ್ಲ. ನೋಡಿ, ನೆಹರು ನಮ್ಮ ದೇಶಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಅಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯುವಜನತೆಗೆ ಗೊತ್ತು, ಎಲ್ಲರಿಗೂ ಗೊತ್ತು. ನೆಹರು ಮತ್ತು ಗಾಂಧಿ ಕುಟುಂಬ, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರ ಕೊಡುಗೆ ದೇಶಕ್ಕೆ, ರಾಜ್ಯಕ್ಕೆ ಏನೇನು ಕೊಡುಗೆ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ಇನ್ನೊಂದು ದಿವಸನೇ ಡಿಬೇಟ್ ಮಾಡ್ಕೊಳ್ಳೋಣ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಜಿನ್ನಾಸ್ 1940 ರೆಸಲ್ಯೂಷನ್ನು ಹಾಗೂ ಮುಸ್ಲಿಂ ಲೀಗ್ ಕೊಲೇಷನ್ ಗೌರ್ಮೆಂಟ್ ಇನ್ ಬೆಂಗಾಲ್, ಸಿಂಧ್ ಆ್ಯಂಡ್ ನಾರ್ತ್ ವೆಸ್ಟ್ ಆಫ್ಟರ್ 1942 ವಿಚ್ ಪೇವ್ಡ್ ದ ವೇ ಫಾರ್ ಪಾರ್ಟಿಷನ್, ಹೊರತು ಕಾಂಗ್ರೆಸ್ ಅಲ್ಲ ಅಂತ ನಾನು ಹೇಳಕ್ಕೆ ಬರ್ತೀನಿ. ಇದು ಇತಿಹಾಸದಲ್ಲಿ ಪಾರ್ಲಿಮೆಂಟ್ ಒಳಗಡೆ ಇರುವ ರೆಕಾರ್ಡ್ ಇಟ್ಟು ಮಾತಾಡ್ತಿದ್ದೀವಿ ಹೊರತು ನಾವು ಯಾವ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ತೊಗೊಂಬಂದು ಮಾತಾಡ್ತಿಲ್ಲ. ಇದು ಹಿಂದೂ ಮಹಾಸಭಾ ಮತ್ತು ಜಿನ್ನಾ ಇದು ಕೊಲೇಷನ್ ಗೌರ್ಮೆಂಟು, ಬೆಂಗಾಲು ಸಿಂಧ್ ಪ್ರಾಂತ್ಯದಲ್ಲಿ ಇದ್ದ ಕೊಲೇಷನ್ ಗೌರ್ಮೆಂಟು 1940 ನಡೆದ ಒಂದು ರೆಸಲ್ಯೂಷನ್ ಪ್ರಕಾರ ನಡೆದ ಒಂದು ಪಾರ್ಟಿಷನ್ ಹೊರತು ಇದು ಕಾಂಗ್ರೆಸ್ ಮಾಡಿಲ್ಲ ಅಂತ ಹೇಳಕ್ ಬರ್ತೀನಿ. 2022ರಲ್ಲಿ ಇದೇ ರವಿ ಚಕ್ರತೀರ್ಥ ಇದು ಏನಪ್ಪ, ಅಂಬೇಡ್ಕರ್ ಅವರಿಗೆ, ಕುವೆಂಪುರವರಿಗೆ, ಬಸವಣ್ಣನವರಿಗೆ, ಪೆರಿಯಾರ್ ಅವರಿಗೆ, ಶಂಕರಾಚಾರ್ಯರವರಿಗೆ ಅಪಮಾನ ಮಾಡಿರುವ ಘಟನೆ ನಡೆದಿದೆ. ಇವರು ಇತಿಹಾಸ ಸೃಷ್ಟಿಸುವ ಇದು ತಿರುಚುವಲ್ಲಿ ಎತ್ತಿದ ಕೈ, ಧರ್ಮಗಳ ಬಗ್ಗೆ ಎತ್ತಿ ಜನರನ್ನ ಆಟ ಆಡಿಸ್ತಾರೆ. ನಮಗೆ ಜನರ ಬದುಕು ಮುಖ್ಯ, ಅವರು ಜನರ ಭಾವನೆ ಜೊತೆ ಆಟ ಆಡ್ತಾರೆ. ಬಟ್ ಇನ್ನೊಂದು ಸರ್, ನನ್ನ ಪ್ರಶ್ನೆ, ಈಗ ಈ ತುಷ್ಟೀಕರಣ ಅಂತ ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ. ಟಿಪ್ಪು ಸುಲ್ತಾನ್ ಇದು 80sಲ್ಲಿ 18ನೇ ಶತಮಾನದಲ್ಲಿ ಶೃಂಗೇರಿ ಮಠಕ್ಕೆ ಮರಾಠರ ಅಟ್ಯಾಕ್ ಆಗುತ್ತೆ ಶೃಂಗೇರಿ ಮಠಕ್ಕೆ. ಆ ಮಠವನ್ನು ಕಾಪಾಡಿದ್ದು ಇದೇ ಟಿಪ್ಪು ಸುಲ್ತಾನ್ ಅಂತ ಶೃಂಗೇರಿ ಮಠದಲ್ಲಿ ಇವತ್ತು ಕೂಡ ಆರ್ಕೈವ್ಸಲ್ಲಿ ಡಿಜಿಟಲಿ ರೆಕಾರ್ಡ್ ಆಗಿದೆ. ಈ ಸತ್ಯವನ್ನು ಯಾರು ಮರೆಮಾಚಕ್ಕೆ ಸಾಧ್ಯನೇ ಆಗಲ್ಲ. ಇದು ಶೃಂಗೇರಿ ಮಠದೊಳಗಡೆ ಇದೆ. ಟಿಪ್ಪು ಸುಲ್ತಾನ್ ಹಿಂಗೆ ಮಾಡ್ಬಿಟ್ಟ ಅಂತಲ್ಲ, ಇದು ಕೂಡ ಇದೆ. ಶೃಂಗೇರಿ ಮಠವನ್ನು ಮರಾಠರವರು ಅಟ್ಯಾಕ್ ಮಾಡ್ತಿದ್ದಾಗ ಇದೇ ಟಿಪ್ಪು ಸುಲ್ತಾನ್ ಬಂದು ಅವರು ಇದು ರಕ್ಷಣೆ ಮಾಡಿದರು. ಅದಕ್ಕೆ ನಮ್ಮ ಶೃಂಗೇರಿ ಮಠದ ಗುರುಗಳು ಒಂದು ಕೃತಜ್ಞತಾ ಪತ್ರವನ್ನು ಟಿಪ್ಪು ಸುಲ್ತಾನಿಗೆ ಬರೆದಿದ್ದಾರೆ. ಅದಕ್ಕೂ ಶೃಂಗೇರಿ ಮಠಕ್ಕೂ ಟಿಪ್ಪುನು ಕೂಡ ಹೇರಳವಾಗಿ ದಾನ ಮಾಡಿದ್ದಾನೆ. ಆ ಸತ್ಯನೂ ಕೂಡ ಬಿಜೆಪಿ ಅವ್ರು ಹೇಳಬೇಕು, ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲ ಅಂದ್ರೆ ಸರ್, ಈಗ ಈ ಪಠ್ಯಕ್ರಮ ಸಮಿತಿ ಇರುತ್ತಲ್ವಾ, ಒಂದು ಸಮಿತಿ ಇರುತ್ತಲ್ಲ, ಸಮಿತಿ ರಚನೆ ಮಾಡೋ ಸಮಿತಿ ಇರುತ್ತಲ್ವಾ, ಅದರಲ್ಲಿ ಅನುಮಾನ. ಈಗ ಚಕ್ರವರ್ತಿ ಹೇಳ್ತಾ ಇದ್ರು, ಚಕ್ರವರ್ತಿ ಅವ್ರದ್ದು. ಬಟ್ ಆ ತರದ NCERT ಕೂಡ ಅದೇ ರೀತಿಯ ಮನಸ್ಥಿತಿಗಳು ಇದೆ ನೋಡಿ. ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮಿಷ ನಮ್ಮ ಕಾಲ ಬಂದ ಅದಕ್ಕೆ ಉತ್ತರ ಕೊಡ್ತೀವಿ. ಎಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಜೆಪಿ ಅವರು ಸ್ಯಾಫ್ರನೈಸೇಷನ್ ಮಾಡ್ಲಿಕ್ಕೆ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ಮುಂದಿನ ದಿನಗಳು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ED, IT, CBI, ಎಲೆಕ್ಷನ್ ಕಮಿಷನ್ ಎಲ್ಲಾನು ಸ್ಯಾಫ್ರನೈಸೇಷನ್ ಮಾಡಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿವಸ ಏನು ಇತಿಹಾಸ ತಿರ್ಚಿದಾರಲ್ಲ ಜನಕ್ಕೆ, ನಾವು ಏನು ಇತಿಹಾಸ ವಾಸ್ತವವನ್ನು ಅರಿವು ಮಾಡ್ಕೊಳ್ಳಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮೊಘಲ್ರು ಏನ್ ಮಾಡಿದ್ರು, ಅಕ್ಬರ್ ಏನ್ ಮಾಡಿದ್ರು, ಟಿಪ್ಪು ಏನ್ ಮಾಡಿದ್ರು, ಅದು ಗೊತ್ತಾಗ್ಬೇಕು ಜನಕ್ಕೆ. ಇಲ್ಲಿ ಆಫ್ ಬೇಕ್ ಜನರಿಗೆ ವಿಷ ಬೀಜವನ್ನು ಬಿತ್ತಬಾರ್ದು. ಅಲ್ಲಲ್ಲ, ಜನರಿಗೆ ವಿಷ ಬೀಜವನ್ನು ಬಿತ್ತಬಾರ್ದು. ನೋಡಿ, ನೋಡಿ, ಜನರಿಗೆ ವಿಷ ಬೀಜ ಬಿತ್ತಲೆ ಜಾತಿಗಳ ಮಧ್ಯೆ ಅವ್ರಿಗೆ ವೈಷಮ್ಯ ಬರುತ್ತೆ. ಜಾತಿಗಳ ಬಗ್ಗೆ ಅವ್ರಿಗೆ ವೈಷಮ್ಯ ಬರುತ್ತೆ. ಒಂದು ನಾವು ಇರುವುದು ದೇಶದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ದೇಶದಲ್ಲಿ, ಸಂವಿಧಾನ ಅಡಿಯಲ್ಲಿ ನಡೆಯುತ್ತಿರೋ ದೇಶದಲ್ಲಿ ಇರೋದು ಹೊರತು ನಾವು ಆ ಜಾತಿ ಈ ಜಾತಿಗಳ ಮಧ್ಯೆ ನೋಡಿ ನೀವು ಮಾಡ್ತಿರೋದು ಇನ್ನೇನ್ ಮಾಡ್ತಿರೋದು. ನೀವು ಜಾತಿಗಳ ಬಗ್ಗೆ ಹೊಡೆದಾಡಿಸ್ತಿದ್ದೀರಾ, ಜಾತಿಗಳ ಓಟ್ಗಳು ಡಿಲೀಟ್ ಮಾಡ್ತಿದ್ದೀರಾ, ಜಾತಿಗಳ ಮಾತಾಡ್ಬಿಡ್ರಿ. ಒಂದ್ ನಿಮಿಷ ನೋಡಿ ಸರ್. ಈಗ ನೋಡಿ ಯಾವತ್ತು ನೋಡಿ ಒಂದ್ ನಿಮಿಷ ಅಲ್ಲ ಸರ್, ಈಗ ನೋಡಿ ಅಲ್ವಾ ಸರ್, 2014 ಪ್ರಭು, ನಾನು
ಒಂದು ವಿಚಾರ ಹೇಳ್ತೀನಿ. 2014 ನಂತರ ತಮ್ಮ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದ ಮೇಲೆ ಸರ್ 2017, 19, 21, 23 1333 ಪಟ್ಟದಲ್ಲಿ ಬದಲಾವಣೆಗಳನ್ನ ಮಾಡಿದಿರಿ ಸರ್. ತಪ್ಪೇನಿಲ್ಲ. ಜ್ಯೋತಿರ್ಲಿಂಗ ಪಠ್ಯ, ಬೇಟಿ ಬಚಾವ್ ಬೇಟಿ ಪಢಾವು, ಈ ರೀತಿ ಪಾಠಗಳನ್ನು ಮತ್ತೆ ನಿಮ್ದು ರಾಜಕೀಯ ಅಜೆಂಡಾ ಅಲ್ವಾ? ಬೇಟಿ ಬಚಾವ್ ಬೇಟಿ ಪಡಾವ್ ಏನಿದೆಯಲ್ಲ, ಬೇಟಿ ಪಡಾವ್ ಇದೆಯಲ್ಲ, ಅದೊಂದು ದೊಡ್ಡ ಅಜೆಂಡಾ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಯಾವಾಗ್ಲೂ ಅಷ್ಟೇ ಹೆಣ್ಣಿಗೆ ನಾವು ಗೌರವ ಕೊಡ್ತೀವಿ. ಅಲ್ಲ, ಕಾರ್ಯಕರ್ತರು ಅಂತ ಅನ್ಕೊಂಡಿದ್ದೀರಾ ಅಂತ ಮಕ್ಕಳನ್ನ ಒಂದೇ ಸರ್, ಪ್ರಶ್ನೆ ಬರುತ್ತೆ. ಇಲ್ಲ ಸರ್, ಕಾರ್ಯಕರ್ತರು ಇಲ್ಲ ಸರ್. ಯಾಕೆ ಅಂದ್ರೆ ಹರಿಯಾಣ ಮತ್ತು ಪಂಜಾಬ್ನಲ್ಲಿ 781 ಬಂದಿದ್ರು 1000 ರೇಷುನಲ್ಲಿ, ಆಯ್ತಾ? ಅದರಿಂದಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಏನಿದೆ ಪ್ರತಿಯೊಬ್ಬರು ಸ್ವಾಗತ ಮಾಡಲೇಬೇಕು. ಅಲ್ಲ, ಸರ್ಕಾರ ಸಾಧನೆಗಳನ್ನ ಅಲ್ಲ ಸರ್ಕಾರ ಸಾಧನೆ ಅಂತಲ್ಲ, ಸಾಧನೆಗಳನ್ನ ನೀವು ಹೇಳೋಕಿದೆ ಅಂತ ನೀವು ನೋಡೋ ದೃಷ್ಟಿಕೋನ ಬೇರೆ, ಆಯ್ತಾ? ಅದು ಇಂಪಾರ್ಟೆಂಟ್. ಅದು ಆಮೇಲೆ 1300 ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನಾನೀಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಅತ್ಯಂತ ಪೂಜ್ಯ ಭಾವನಲ್ಲಿ ನೋಡ್ತಕ್ಕಂತಹ ಒಬ್ಬ ನಾಯಕ ಅಂತನಲ್ಲ, ನನ್ನ ಪ್ರಕಾರ ಅದೊಂದು ದೊಡ್ಡ ಸಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಾವೆಲ್ಲರೂ ಅಂಬೇಡ್ಕರ್ನ ನಾನು ಓದ್ತಿದ್ದಾಗಲೂ ಸಹ, ನಾನು ಇತ್ತೀಚೆಗೆ ರೀಸೆಂಟಾಗಿರೂ ಸಹ ನಾನು ಏನು ಅಂದ್ಕೊಂಡಿದ್ದೆ, ಒಬ್ಬ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬರೆದು ಅಂತ ರಿಸರ್ವೇಷನ್ ಕೊಟ್ಟರು ರೀ. ಅದಕ್ಕೆಲ್ಲ ನಾವು ಗೌರವಿಸಬೇಕಾಗಿರೋದು. ಕಾನ್ಸ್ಟಿಟ್ಯೂಷನ್ ಬರೆದಲ್ಲಿ ಒಂದು ಸಮಿತಿ ಇತ್ತು, ರಿಸರ್ವೇಷನ್ ನೀವು ಕೊಡದೇ ಇದ್ದೀರಾ, ಇನ್ನೊಬ್ರು ಕೊಟ್ಟಿರೋರು. ಆದರೆ ಅಂಬೇಡ್ಕರ್ ನಾವು ಗೌರವಿಸಬೇಕಾಗಿರೋದು ಏನು ಗೊತ್ತಾ? ಅಂಥ ಮಹಾತ್ಮ ಹಲವಾರು ಪುಸ್ತಕಗಳನ್ನು ಬರೆದು ಜಗತ್ತಿಗೆ ಒಬ್ಬ ಎಕನಾಮಿಸ್ಟ್ ಅಂತೀರಾ, ಒಬ್ಬ ಫಿಲಾಸಫರ್ ಅಂತೀರಾ, ಒಬ್ಬ ಸ್ಪಿರಿಚುವಲ್ ಪರ್ಸನ್ ಅಂತೀರಾ, ಆಮೇಲೆ ಒಬ್ಬ ದಾರ್ಶನಿಕ ಅಂತೀರಾ, ಫ್ಯೂಚರ್ ಥಿಂಕಿಂಗ್ ಲೀಡರ್ ಅಂತೀರಾ. ಅಕಸ್ಮಾತ್ ಏನಾದರೂ 1956 ಬಾಬಾ ಸಾಹೇಬರು ಬದುಕಿದ್ದಿದ್ರೆ ಅಥವಾ ಪಾರ್ಲಿಮೆಂಟ್ಗೆ ಹೋಗಿದ್ದಿದ್ರೆ, ಇನ್ನೂ ಒಂದು 10 ವರ್ಷ ಬದುಕಿದ್ದಿದ್ರೆ, ಬಾಬಾ ಸಾಹೇಬ್ ಕುಡ್ ಹ್ಯಾವ್ ಮೇಡ್ ರೆಕಾರ್ಡ್ ಇನ್ ದಿಸ್ ಕಂಟ್ರಿ ಬೈ ಕ್ರಿಯೇಟಿಂಗ್ ಎಂತಹ ಒಂದು ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಕೊಟ್ಟು ಹೋಗ್ಬಿಡ್ತಿದ್ರು, ಇನ್ಕ್ಲೂಡಿಂಗ್ ಕಾಶ್ಮೀರಿ ಸಮಸ್ಯೆಗೆ. ರಾಜಗೋಪಾಲಾಚಾರಿ ಜೊತೆ ಅವರನ್ನು ಚರ್ಚೆ ಮಾಡ್ತಾರೆ, ಕಾಶ್ಮೀರ್ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಹೇಳಿ. ರಾಜಗೋಪಾಲಾಚಾರಿ ಸಜೆಷನ್ ಮಾಡಿದಾಗ ಇದು ಸರಿ ಅಂತ ಅಂದ್ಬಿಟ್ಟು ಒಂದು ಪತ್ರನೂ ಸಹ ಬರೀತಾರೆ. ಅದನ್ನು ಯಾಕೆ ನನ್ನಿಂದ ಮುಚ್ಚಿಟ್ರಿ? ಆಮೇಲೆ ಬಾಬಾ ಸಾಹೇಬರು ಇದು ಪಾಕಿಸ್ತಾನ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಬರೀತಾರೆ. ಅಂದರೆ ಪಾಕಿಸ್ತಾನ್ ಬಗ್ಗೆ ಮತ್ತು ಯಾವ ರೀತಿ ಮೈಂಡ್ ಸೆಟ್ ಇದೆ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕ ನನ್ನಿಂದ ಯಾಕೆ ಮುಚ್ಚಿಟ್ರಿ? ನಾನು ಹೇಳೋದಿಷ್ಟೇ, ಸತ್ಯ ಏನಿದೆ ಅದನ್ನ ತರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ನಮಗೆ ಸತ್ಯ ಜಯ ಸಿಗ್ತಾ ಇದೆ. ನಾವು ಪ್ರತಿ ಸತಿ ಹುಡುಕ್ತಾ ಇದ್ದೀವಿ. ನಾವು ಎಲ್ಲೆಲ್ಲಿ ಸತ್ಯ ಇದೆ ಎಲ್ಲ ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಎಲ್ಲಿವರೆಗೂ ಸಹ ಸನಾತನ ಧರ್ಮ ಸ್ಪ್ರೆಡ್ ಆಗಿತ್ತು ಅಂತ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತಿಗೆ ಆ ವಿಡಿಯೋಗೆ 2 ಮಿಲಿಯನ್ ವ್ಯೂಸ್ ಆಗಿದೆ. ಏನಕ್ಕೆ ಬಂತು ಅಂದ್ರೆ ನಾವು ಸತ್ಯ ಹುಡುಕ್ತಕ್ಕಂತಹ ಧೈರ್ಯ ಮಾಡ್ತೀವಿ. ಅದೇ ಶಂಕರಾಚಾರ್ಯರು ಬಿಜೆಪಿ, ಬಾಬಾ ಸಾಹೇಬ್ ಅದು ಬಿಜೆಪಿ, ಬಾಬಾ ಸಾಹೇಬ್ ಅದು ಬಿಜೆಪಿ, ಬಾಬಾ ಸಾಹೇಬ್ ಸ್ವಂತ ಅಂತೀವಿ ಅದು ಬಿಜೆಪಿ, ಅದು ಬಿಜೆಪಿ. ನೀವು ಒಬ್ಬರ ನಾಯಕ ಅಂತೀರಾ, ನಾವು ಹೇಳ್ತೀವಿ ಎಲ್ಲರೂ ನಾಯಕರೇ. ಬಾಬಾ ಸಾಹೇಬ್ರ ಸಂತ ಅಂತೀವಿ, ಅದು ಬಿಜೆಪಿ, ಅದು ಬಿಜೆಪಿ, ಅದು ಬಿಜೆಪಿ, ಅದು ಬಿಜೆಪಿ. ಅರ್ಥ ಮಾಡ್ಕೊಳ್ಳಿ, ಇದೇ ಡಿಫರೆನ್ಸ್ ನೋಡಿ. ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಇದೇ ಕಳೆದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಸರ್ಕಾರದಲ್ಲಿ ಶಂಕರಾಚಾರ್ಯರನ್ನ ಅಪಮಾನ ಮಾಡಿದ್ದಾರೆ. ಶಂಕರಾಚಾರ್ಯರನ್ನ ಅಪಮಾನ ಹಿಂದೂ ಕಶ್ಯಪ್ ಅವರು ಧನ್ಯವಾದ ಕಶ್ಯಪ್ ಅವರು ಭಾಗಿಯಾಗಿದ್ದಕ್ಕೆ ಡಿಬೇಟಲ್ಲಿ ಸರ್. ಥ್ಯಾಂಕ್ ಯು ಅಶೋಕ್ ಸರ್, ತಮಗೂ ಕೂಡ ಧನ್ಯವಾದ ಕಶ್ಯಪ್ ಸರ್. ನೋಡ್ತಾ ಇದೀವಲ್ವಾ ಈಗ ಈ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಯಾಕಂದರೆ ರಾಜ್ಯದಲ್ಲೂ ಕೂಡ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪಠ್ಯ ಪರಿಷ್ಕರಣೆಗಳಾಗಿದ್ದಾವೆ. ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದೆ. ಹಿಂದಿನ ಪಾಠಗಳನ್ನು ಕೂಡ ತೆಗೆದುಹಾಕಿದೆ. NCERT ಕೂಡ ಈಗ ನಿರಂತರವಾಗಿ ಈ ಪಠ್ಯಗಳನ್ನ ಸೇರಿಸುವಲ್ಲಿ ನಿರತವಾಗಿದೆ. ಹಾಗಾಗಿ ರಾಜಕೀಯವಾಗಿ ಕೂಡ ಇದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಒಂದಿಷ್ಟೇ ಈಗ ಮಕ್ಕಳೇನಿದ್ದಾರೆ ಅವರಲ್ಲಿ ಯಾವುದೇ ರೀತಿಯಾದಂಥ ಒಂದು ಹೇರಿಕೆ ಮುಕ್ತ ಮನಸ್ಸಿನಿಂದ ಆ ಪಾಠಗಳನ್ನು ಓದುವಂಥ ಒಂದು ಪ್ರಕ್ರಿಯೆ ಇರಬೇಕು. ಜಾತಿ ಅಥವಾ ಧರ್ಮ ಈ ರೀತಿ ಭಿನ್ನಾಭಿಪ್ರಾಯಗಳು ಬರುವಂತಹ ಯಾವುದೇ ವಿಚಾರಗಳು ಅದರಲ್ಲಿ ಇರಬಾರ್ದು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಕಾದು ನೋಡೋಣ ಮುಂದೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಇದೇ ಹೊತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.